ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವರ್ಷಿಣಿ. ನಾನಿವತ್ತು ಮೃದುವಾದ ಬೇಳೆ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸೇಮ್ ಇದೇ ಮೆಜರ್ಮೆಂಟಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ, ಪರ್ಫೆಕ್ಟಾಗಿ ಬರುತ್ತೆ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಳಿಗೆನ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಕನಕನ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 2 ಕಪ್ನಷ್ಟು ಮೈದಾ, 1 ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೊಳ್ಳೋಣ. ಮೆಜರ್ಮೆಂಟ್ಗೆ ತಗೊಳ್ಳೋ ಕಪ್ನ ಚೇಂಜ್ ಮಾಡ್ಕೋಬೇಡಿ, ಒಂದೇ ಆಗಿರಬೇಕು. ಈಗ ಇದಕ್ಕೆ 1/4 ಸ್ಪೂನ್ನಷ್ಟು ಉಪ್ಪು, ಅರ್ಧ ಸ್ಪೂನ್ನಷ್ಟು ಅರಿಶಿನ ಹಾಕ್ಕೊಂಡು ಒಂದು ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕು. ಈ ಹಿಟ್ಟು ಯಾವುದಕ್ಕೆ ಬರಬೇಕು ಅಂತ ಹೇಳಿದ್ರೆ ಚಪಾತಿ ಹಿಟ್ಟಿಗಿಂತ ತೆಳುವಾಗಿರಬೇಕು. ಗಟ್ಟಿ ಆಗಬಾರ್ದು, ಚಪಾತಿಗಿಂತ ತೆಳುವಾಗೇ ಇರಬೇಕು. ನೋಡಿ ಈ ರೀತಿ. ಈಗ ಇದಕ್ಕೆ 1-2 ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಹಿಟ್ಟು. ಇದೇ ರೀತಿ ಒಂದು 4-5 ಸಲ ಎಣ್ಣೆನ ಹಾಕ್ಕೊಳ್ಳೋದು, ನಾದೋದು ಮಾಡ್ತಾ ಇರಬೇಕು. ನಾವು ಎಷ್ಟು ಚೆನ್ನಾಗಿ ನಾದುತ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಹೋಳಿಗೆ, ಒಂದು ಕೂಡ ಕಿತ್ತು ಹೋಗೋದಿಲ್ಲ. ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ನೋಡಿ ಯಾವ ಥರ ಇದೆ ಅಂತೇಳಿ, ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಈಗ ಇದಕ್ಕೆ ಮೇಲೆಲ್ಲ ಮತ್ತೆ ಎಣ್ಣೆನ ಸವರಿ ಎತ್ತಿಡೋಣ. ಇದು ಚೆನ್ನಾಗಿ ನೆನ್ಕೊಳ್ಬೇಕು. ಅಟ್ಲೀಸ್ಟ್ 2-3 ಗಂಟೆ ಆದ್ರೂ ಕಲಿಸ್ಬಿಟ್ಟು ಈ ಥರ ಎತ್ತಿಡಬೇಕು. ಅಷ್ಟರಲ್ಲಿ ನಾವು ಹೂರಣಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ನೀರನ್ನ ಕಾಯೋದಕ್ಕಿಟ್ಟು 1-2 ಕಪ್ನಷ್ಟು ತೊಗರಿಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬಂದಾದಮೇಲೆ ತೊಗರಿಬೇಳೆನ ಹಾಕಿ ಬೇಯಿಸ್ಕೊಳ್ಬೇಕು. ಇದು ಬೇಯೋ ಅಷ್ಟರಲ್ಲಿ ಒಂದು 4-5 ಏಲಕ್ಕಿನ ಪುಡಿ ಮಾಡ್ಕೊಳ್ಳೋಣ. ಹಾಗೆ ಮೆಜರ್ಮೆಂಟ್ ಕಪ್ ಇದೆಯಲ್ಲ, ಇದರಲ್ಲಿ 2 ಕಪ್ ಆಗೋವಷ್ಟು ಬೆಲ್ಲನ ಪುಡಿ ಮಾಡಿ ರೆಡಿ ಮಾಡಿಟ್ಕೊಳ್ಳೋಣ. ನೋಡಿ ಇವಾಗ ಬೇಳೆ ಚೆನ್ನಾಗಿ ಬೆಂದಿದೆ. ಈ ಥರ ಪ್ರೆಸ್ ಮಾಡಿದ್ರೆ ಹೊಡೆದೋಗ್ಬೇಕು. ಈ ನೀರನ್ನು ಸೆಪ್ರೇಟ್ ಮಾಡ್ಕೊಳ್ಳೋಣ. ಬೇಳೆ ಮಾತ್ರ ನಮಗೆ ಬೇಕಾಗಿರುತ್ತೆ. ಬೇಳೆಯಲ್ಲಿ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು, ಇದ್ರೆ ಹೂರಣ ತೆಳು ಆಗಿಬಿಡುತ್ತೆ ಅಷ್ಟೇ. ಈಗ ನೋಡಿ ಸ್ವಲ್ಪನೂ ನೀರಿಲ್ಲದೆ ಇರೋ ಹಾಗೆ ಶೋಧಿಸ್ಕೊಂಡಿದ್ದೀನಿ. ಈ ಬೇಳೆ ಬೆಂದಿರೋ ನೀರನ್ನು ಸೈಡಲ್ಲಿ ಇಡೋಣ. ಇದನ್ನು ಸಾಂಬಾರ್ಗೆ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಹೋಳಿಗೆ ಸಾಂಬಾರ್ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ. ಈ ಬೇಳೆನ ಒಂದು ಪಾತ್ರೆಗೆ ಹಾಕಿ 2 ಕಪ್ನಷ್ಟು ಬೆಲ್ಲದ ಪುಡಿ, ಹಾಗೆ 1 ಕಪ್ನಷ್ಟು ತೆಂಗಿನ ತುರಿ, ಏಲಕ್ಕಿ ಪುಡಿ ಮಾಡಿಟ್ಟಿದ್ವಲ್ಲ ಅದು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಬಿಟ್ಟು ಬೇಳೆ ತಣ್ಣಗಾಗೋದಕ್ಕೆ ಬಿಡೋಣ. ಬೇಳೆ ಎಲ್ಲ ತಣ್ಣಗಾದ್ಮೇಲೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಮನೇಲಿ ಗ್ರೈಂಡರ್ ಇದ್ದರೆ ಅದಕ್ಕೂ ಕೂಡ ಹಾಕ್ಕೊಳ್ಬೋದು. ಮಿಕ್ಸಿಲಿ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ಈ ಥರ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಇದಕ್ಕೆ ನೀರೇನೂ ಹಾಕ್ತಾ ಇಲ್ಲ, ಹಾಗೇ ರುಬ್ತಾ ಇರೋದಲ್ವ. ಹಾಗಾಗಿ ಕ್ಲೀನಾಗಿ ನುಣ್ಣಗೆ ಪೇಸ್ಟ್ ಥರ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಹೂರ್ಣದ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಏನಾದರೂ ತೆಳು ಆಯಿತು ಅನಿಸಿದ್ರೆ ಸ್ವಲ್ಪ ಹುರಿಗಡಲೆನ ಪುಡಿ ಮಾಡಿ ಮಿಕ್ಸ್ ಮಾಡ್ಕೊಳ್ಬೋದು. ನನಗೆ ಇಲ್ಲಿ ಸರಿಯಾಗೇ ಇದೆ, ತೆಳು ಏನೂ ಆಗಿಲ್ಲ. ಈ ರೀತಿಯಲ್ಲಿ ಉಂಡೆನ ಕಟ್ಟೋಕೆ ಬರ್ತಿದೆ ಅಂದರೆ ಅದು ಹೂರಣ ಪರ್ಫೆಕ್ಟಾಗಿ ಬಂದಿದೆ ಅಂತಲೇ ಅರ್ಥ. ಈಗ ಕನಕ ಕೂಡ ಚೆನ್ನಾಗಿ ನೆನ್ಕೊಂಡಿದೆ. ಈ ರೀತಿ ಕೈಯಲ್ಲಿ ಎತ್ತಿದ್ರೆ ಬೂಮರ್ ಥರ ಬರಬೇಕು. ನಾನು ಯಾವಾಗಲೂ ಅಷ್ಟೇ ಹೋಳಿಗೆನ ಮಾಡೋದು ಬಾಳೆ ಎಲೆ ಮೇಲೇ. ಇದರಿಂದನೇ ಒಂಥರ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಒಂದು ಗೋಲಿ ಗಾತ್ರಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಕನಕನ ತಗೊಂಡು ಈ ಥರ ತಟ್ಕೊಳ್ಬೇಕು. ಇದಕ್ಕೆ ರೆಡಿ ಮಾಡಿರೋ ಹೂರಣದ ಉಂಡೆನ ಇಟ್ಟು ಸರಿಯಾಗಿ ಕ್ಲೋಸ್ ಮಾಡ್ಕೊಳ್ಬೇಕು. ಹೂರಣ ಪೂರ್ತಿ ಕವರ್ ಆಗಿರಬೇಕು ಕನಕದಿಂದ, ಇಲ್ಲ ಅಂತ ಹೇಳಿದ್ರೆ ಹೋಳಿಗೆ ಸರಿಯಾಗಿ ಬರೋದಿಲ್ಲ. ಮತ್ತೆ ಈ ಥರ ಕೈಗೆ ಎಣ್ಣೆನ ಹಚ್ಕೊಂಡು ಈ ಥರ ತಟ್ಕೊಳ್ಬೇಕಾಗತ್ತೆ. ಈ ಥರ ಎಲ್ಲ ತಟ್ಟಿದ್ರೆ ತುಂಬ ದಪ್ಪ ಬರುತ್ತೆ. ಹಾಗಾಗಿ ಮೇಲೆ ಈ ಥರ ಒಂದು ಪೇಪರ್ನ ಹಾಕ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಕೈಯಲ್ಲಿ ಆ ಕಡೆ ಈ ಕಡೆ ಲೈಟಾಗಿ ಪ್ರೆಸ್ ಮಾಡ್ಕೊಳ್ತಾ ರೌಂಡ್ ಶೇಪ್ ಬರೋ ಹಾಗೆ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದನ್ನು ಕಾದಿರೋ ಅಂಥ ತವಾದ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ಹಾಕ್ಕೊಳ್ಳೋದಷ್ಟೇ. 2 ಸೈಡ್ ಹದವಾಗಿ ಬೇಯಿಸ್ಕೊಂಡ್ರೆ ಹೋಳಿಗೆ ರೆಡಿ ಆಗಿಬಿಡುತ್ತೆ. ಇದೇ ರೀತಿ ಪ್ರತಿಯೊಂದು ಹೋಳಿಗೆನ ಕೂಡ ಮಾಡ್ಕೊಳ್ಬೇಕಾಗತ್ತೆ. ನಾನು ಹೇಳಿರೋ ರೀತಿಲಿ ನೀವು ಕೂಡ ಮಾಡಿದ್ರೆ ಒಂದು ಹೋಳಿಗೆನೂ ಒಡೆದೋಗೋದಿಲ್ಲ, ತುಂಬಾ ಸಾಫ್ಟಾಗಿ ಬರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.